ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ರವರು ಸಭೆ ಪ್ರಾರಂಭವಾಗಿ 1 ಗಂಟೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಾಗದೇ ಇದ್ದದ್ದು ಸದಸ್ಯರು ಅಧಿಕಾರಿಗಳ ತಾತ್ಸಾರ ಕಾಣುತ್ತಿದೆ ಎಂದು ಸದಸ್ಯ ಅರ್ಷದ್ ಪಾಷಾ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಗೃಹಲಕ್ಷ್ಮಿ ಯೋಜನೆ ಸದುಪಯೋಗ ಪಡಿಸಿಕೊಂಡಿರುವ 5 ಮಂದಿ ಮಹಿಳೆಯರಿಗೆ ಸನ್ಮಾನಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಆದಷ್ಟು ಬೇಗ ಸದಸ್ಯರು ಪಟ್ಟಿ ನೀಡಬೇಕು ಎಂದು ಅಧ್ಯಕ್ಷ ಮಾದೇಶ್ ತಿಳಿಸಿದರು. ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ 171 ಮಂದಿಗೆ ಐಟಿ-ಬಿಟಿ ಜಿಎಸ್ಟಿಯಿಂದ ಅರ್ಜಿಯನ್ನ ತಡೆಯಲಾಗಿದೆ ಎಂದು ಶಿಶು ಅಭಿವೃದ್ಧಿ ಅಧಿಕಾರಿ ಕುಮಾರಸ್ವಾಮಿ ತಿಳಿಸಿದರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ, ಯೋಜನಾಧಿಕಾರಿ ದೀಪು, ಸದಸ್ಯರಾದ ನಾಗೇಂದ್ರ, ಚೇತನ್, ರಾಜೇಶ್, ಹರ್ಷದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸೋಮವಾರ ಮೀಟಿಂಗ್ ಕರೆದಿದ್ದಾರೆ ನಮಗೆ. 171 ಜನ ಇದ್ದಾರೆ ಸರ್. ಈಗ ಇನ್ನೊಂದಷ್ಟು ಸೇರಿ 171 ಇರೋದು ಇದು ಬರೀ 80 ಸರ್. ಲಾಸ್ಟ್ ಟೈಮ್ ಪ್ರಾರಂಭ ಕ್ರಿಯೆಯಲ್ಲಿ 4,760 ಜನ ಇನ್ಕ್ಲೂಡ್ ಆಗಿದ್ದಾರೆ ಸರ್. ಹೊಸದಾಗಿ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇನ್ಕ್ಲೂಡ್ ಆಗಿದ್ದಾರೆ ಮಾಡ್ತಿದ್ದಾರೆ ಸರ್. ಹಾಗೆ ಐಟಿ ಸೋಮವಾರ ಆದಷ್ಟು ಮ್ಯಾಕ್ಸಿಮಮ್ ಕ್ಲಿಯರ್ ಆಗುತ್ತೆ ಸರ್. ಅದಕ್ಕೆ ಪ್ರಾಬ್ಲಮ್ ಇಲ್ಲ, 100% ಪ್ರೋಗ್ರೆಸ್ ಆಗಿದೆ ಸರ್. ಪೇಮೆಂಟು ಅಪ್ ಟು ಜನವರಿ ಅಂತ ಆಗಿದೆ ಸರ್. ಫೆಬ್ರವರಿ ಮುಂಚೆ ಆಗಿಲ್ಲ ಸರ್. ಅದೇನಾಗುತ್ತೆ ಕೇಳೋರಿಗೆ ಏಪ್ರಿಲ್ ಪೇಮೆಂಟ್ ಬಂದಿದೆ, ಅವ್ರೇನು ಮಾಡ್ತಾರೆ, ಏಪ್ರಿಲ್ಗೆ ಅವ್ರು ಬಂದಿದೆ ನಮ್ಗೆ ಬಂದಿಲ್ಲ ಅಂತಾರೆ. ಬಟ್ ಪೇಮೆಂಟ್ ಆಯಿತು ಜನವರಿದು ಏಪ್ರಿಲ್ಗೆ ಹೋಗಿದೆ ಸರ್. ಅದು ಕನ್ಫ್ಯೂಸ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನಾವು ಹೇಳಿದ್ದೀವಿ ಅವ್ರಿಗೆ. ಈಗ 100% ಬಂದಿದೆ ಸರ್. ಅಮೌಂಟ್ ಎಲ್ಲ ಏನು ಸಮಸ್ಯೆ ಇರ್ತಕ್ಕಂಥ ಫಲಾನುಭವಿಗಳನ್ನ ಹೊರತುಪಡಿಸಿ ಎಲ್ಲರಿಗೂ 100% ಕ್ಲಿಯರ್ ಆಗಿ ಸ್ವಲ್ಪ 7 ಜನ ಆ್ಯಡ್ ಆಗಿದ್ದಾರೆ. ಈಗ ಜನವರಿಯಲ್ಲಿ 34% ಮಾತ್ರ ಅಮೌಂಟ್ ಹೋಗಿದೆ. ಮಿಕ್ಕಿದವ್ರಿಗೆ ಅಮೌಂಟ್ ಬರಬೇಕಾಗಿದೆ ಜನವರಿ ಮಾತ್ರ. ಜಿಎಸ್ಟಿ ಫಲಾನುಭವಿಗಳು ಅಂತ ಜಿಎಸ್ಟಿ KYC ಸರ್, ಅದು ಅವ್ರು ಯಾರಿಗೆ ಹಾಕ್ಬೇಕಂತ ಕರೆಕ್ಟ್ ಸರ್. ಅದಕ್ಕೋಸ್ಕರ ಅದನ್ನ ನಮಗೆ ಕ್ಲಾರಿಟಿ ತಗೊಂಡಿದ್ದೀವಿ. ಸೋಮವಾರ ನಾವು ಕ್ಲಾರಿಟಿ ಕೊಟ್ಟು ಆ ಥರ ಕೇಸಸ್ ಆಗಲಿ. 171 ಜನ ಏನಿದ್ದಾರೆ ಇವ್ರು ಮಾತ್ರ ಏನೋ ನೋಂದಣಿ ಆಗಿರ್ತಕ್ಕಂಥ ಫಲಾನುಭವಿಗಳಲ್ಲಿ ಈ 171 ಜನ ಹೊರತುಪಡಿಸಿದ್ರೆ ಇನ್ಯಾವುದೇ ಫಲಾನುಭವಿಗಳು ತಾಂತ್ರಿಕ ಸಮಸ್ಯೆ ಇದೆ ಅಂತ ಯಾವುದೇ ಸಮಸ್ಯೆಗಳಿಲ್ಲ. ಟೋಟಲ್ ಮಂಡ್ಯ ಜಿಲ್ಲೆಯಲ್ಲಿ 1,270 ಜನ ಇದ್ದಾರೆ ಸರ್. ಅದನ್ನು 170 ಮಳವಳ್ಳಿ ತಾಲೂಕು ಕೆಲವು ಬ್ಯಾಲೆನ್ಸ್ ಎಷ್ಟಿದೆ ತಗೋತಾ ಇದೆ ಸರ್. ಈ ಬ್ಯಾಲೆನ್ಸ್ ಮಾಹಿತಿ ಇದೆಯಾ? ಹೋದ ಅರ್ಜಿ ತಗೋತಾರೆ ಕರ್ಸಾಗಿ ಅರ್ಜಿ ತಗೋಬೇಕು. ನಿಮ್ಮಲ್ಲಿ ಮಾಹಿತಿ ಇದೆಯಾ ಇನ್ನು ಬ್ಯಾಲೆನ್ಸ್? ಯಾವಾಗಲೂ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಈಗಲೂ ಓಪನ್ ಇದೆ ಸರ್. ಯಾರೋ ಡೆತ್ ಆದಾಗ ಅದು ಮಾಮೂಲಿ ನಡೀತಾ ಇದೆ. ಅದು ನಡೀತಾ ಇದೆ. ಕೆಲವು ಇನ್ನೂ 1% 2% ಇಲ್ಲ ಅರ್ಜಿ ಹಾಕಿರೋರು ಎಲ್ಲ ಹೊಸ ರೇಷನ್ ಅವ್ರು ಗೊತ್ತಿಲ್ಲದೇ ಈಗ ಮೊನ್ನೆ 3 ಜನ ಹಾಕಿದ್ರು. ಅವ್ರು ಮಾಹಿತಿ ಕೊಟ್ಟು ಹಾಕ್ಸಿದ್ಮೇಲೆ ಸರ್ ಈಗ ಹೊಸ ರೇಷನ್ ಕಾರ್ಡ್ ಬಿಟ್ಟರೆ ಜನ ಸಿಗುತ್ತೆ ಸರ್. 2,000 ಜನ ಬಂದೇ ಬರ್ತಾರೆ. ರೇಷನ್ ಕಾರ್ಡ್ ಇಲ್ಲಿ ಬಿಟ್ಟಿದೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಇಶ್ಯೂ ಮಾಡ್ತಿರೋದು.